ಆತ್ಮೀಯರೇ, ಈ ದಿನ ನಿಮಗಾಗಿ ಒಂದು ವಿಶೇಷ ಸಂಚಿಕೆಯನ್ನು ನಾವು ಪ್ರಸ್ತುತ ಪಡಿಸುತ್ತಿದ್ದೇವೆ. ಅದೇ ಷಷ್ಠಿ ಸಂಭ್ರಮದಲ್ಲಿ. ನಮ್ಮ ನಾಡಿನ ಸುಪ್ರಸಿದ್ಧ ದೇವಸ್ಥಾನ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ. ಹುತ್ತದಿಂದ ಎದ್ದು ಬಂದು ಭಕ್ತರನ್ನು ಕಾಯುವಂತ ನಾಗರೂಪ ಧರಿಸಿ ಬಂದ ಸುಬ್ರಹ್ಮಣ್ಯ ಮಂಗಳೂರಿನಿಂದ 105 ಕಿಲೋಮೀಟರ್ಗಳ ಅಂತರದಲ್ಲಿದೆ. ಕುಮಾರನ ಸ್ಪರ್ಶದಿಂದ ಉಂಟಾದಂಥ ಬೆಟ್ಟ, ಕುಮಾರ ನೆಲೆಯಾದ ಬೆಟ್ಟ, ಅದು ಕುಮಾರ ಪರ್ವತ. ಕುಮಾರನ ಸ್ಪರ್ಶದಿಂದ, ಕುಮಾರನ ಆಯುಧದಿಂದ ಉದ್ಭವವಾದ ತೀರ್ಥ ಅದೇ ಕುಮಾರಧಾರೆ. ಹಾಗೆ ಇಲ್ಲಿಗೆ ಬರುವಂಥ ಭಕ್ತಾದಿಗಳು ದೇಶ ವಿದೇಶಗಳಿಂದ ಭಕ್ತಾದಿಗಳು ಬಂದು ಬಗೆ ಬಗೆಯ ಸೇವೆಯನ್ನು ಅರ್ಪಣೆ ಮಾಡುತ್ತಾರೆ. ಚಂಪಾ ಷಷ್ಠಿ, ಷಷ್ಠಿ ಅಂದರೆ ಭಕ್ತರಿಗೆ ಎಲ್ಲಿಲ್ಲದ ಸಂಭ್ರಮ. ಆ ರಥೋತ್ಸವವನ್ನು ನೋಡುವುದೇ ಒಂದು ವಿಶೇಷ. ಆ ರಥೋತ್ಸವದ ಸಂಭ್ರಮದಲ್ಲಿ ವಸ್ತುಶಃ ನಾಡಿಗೆ ನಾಡೆ ಇಲ್ಲಿ ಸೇರ್ತದೆ. ನಮಸ್ಕಾರ. V4 ಚಾನೆಲ್ ಅರ್ಪಿಸುವ ಸಾಪ್ತಾಹಿಕ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ದರ್ಪಣ ಇದು ನಮ್ಮ ನಿಮ್ಮೆಲ್ಲರ ಜೀವನಾಡಿ, ಇದು ನಮ್ಮ ನಿಮ್ಮೆಲ್ಲರ ಕನ್ನಡಿ. V4 ಬಳಗದ ವ್ಯವಸ್ಥಾಪಕ ನಿರ್ದೇಶಕ ಲಕ್ಷ್ಮಣ್ ಕುಂದರ್ ಮತ್ತು V4 ಬಳಗ ಪ್ರತಿ ವಾರ ನಿಮಗಾಗಿ ಅರ್ಪಣೆ ಮಾಡುತ್ತಿದೆ ಈ ಕಾರ್ಯಕ್ರಮ. ಆತ್ಮೀಯರೇ, ನಮ್ಮ ಸುತ್ತಮುತ್ತಲಿನ ವಿಶೇಷಗಳು, ನಮ್ಮ ಸುತ್ತಮುತ್ತಲಿನ ಪರಂಪರೆ, ನಮ್ಮ ಸುತ್ತಮುತ್ತಲಿನ ದೈವಸ್ಥಾನಗಳು, ನಮ್ಮ ಸುತ್ತಮುತ್ತಲಿನ ಚಾರಿತ್ರಿಕ ಪ್ರದೇಶಗಳು, ನಮ್ಮ ಸುತ್ತಮುತ್ತಲಿನ ಸಾಮಾಜಿಕ ಸಾಂಸ್ಕೃತಿಕ ವೈಭವಗಳ ಅನಾವರಣ ನಿಮ್ಮ ಈ ದರ್ಪಣ. ಆತ್ಮೀಯರೇ, ಈ ದಿನ ನಿಮಗಾಗಿ ಒಂದು ವಿಶೇಷ ಸಂಚಿಕೆಯನ್ನು ನಾವು ಪ್ರಸ್ತುತ ಪಡಿಸುತ್ತಿದ್ದೇವೆ. ಅದೇ ತಾವೆಲ್ಲ ಈಗಾಗಲೇ ಊಹನ ಮಾಡಿದಂತೆ ಷಷ್ಠಿ ಸಂಭ್ರಮದಲ್ಲಿ. ಷಷ್ಠಿ ಅಂದರೆ 6ನೇ ದಿನ, 6ನೇ ವಿಶೇಷ. ಈ ಷಷ್ಠಿಯ ಸಂಭ್ರಮದಲ್ಲಿ ನಿಮಗಾಗಿ ಅರ್ಪಣೆ ಮಾಡುತ್ತಾ ಇದ್ದೇವೆ ನಮ್ಮ ನಾಡಿನ ಸುಪ್ರಸಿದ್ಧ ದೇವಸ್ಥಾನ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ. ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ ಮಂಗಳೂರಿನಿಂದ 105 ಕಿಲೋಮೀಟರ್ಗಳ ಅಂತರದಲ್ಲಿದೆ. ಹಿಂದೊಮ್ಮೆ ಸುಳ್ಯ ತಾಲೂಕಿನಲ್ಲಿತ್ತು, ಈಗ ಕಡಬ ತಾಲೂಕಿನಲ್ಲಿ ಈ ಕ್ಷೇತ್ರವಿದೆ. ಬಹಳ ವಿಶೇಷ ಅಂದರೆ ನಿಸರ್ಗದ ರಮ್ಯ ಮಡಿಲು. ಒಂದೆಡೆ ಕುಮಾರಧಾರ ಪರ್ವತ ಶ್ರೇಣಿ, ಸದಾ ಹಸಿರು, ಹಕ್ಕಿಗಳಿಂದ, ಕಾಡು ಪ್ರಾಣಿಗಳಿಂದ, ಜೊತೆಗೆ ಬಗೆ ಬಗೆಯ ಕ್ರಿಮಿಕೀಟಗಳಿಂದ ಮತ್ತು ಜೀವ ಸೆಲೆಯಾಗಿರುವಂಥ ಅನೇಕ ಜೀವಾನುಜೀವಿಗಳು ಇರುವಂಥ ಪ್ರದೇಶ ಪಶ್ಚಿಮ ಘಟ್ಟದ ಈ ಕುಮಾರಧಾರ. ಅಂತೆಯೇ ಸ್ವಲ್ಪ ಕೆಳಕ್ಕೆ ಬಂದರೆ ಸದಾಕಾಲ ಜುಳು ಮಂಜುಳ ನಿನಾದದೊಂದಿಗೆ ಹರಿಯುವ ಕುಮಾರಧಾರೆ. ಹಾಗೆ ಒಂದೆಡೆ ಹಸಿರು, ಒಂದೆಡೆ ನೀಲ. ಈ ಎರಡು ಸಂಭ್ರಮಗಳ ನಡುವೆ ನೆಲೆಯಾಗಿದೆ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ. ಕುಕ್ಕೆ ಎಂಬ ಹೆಸರು ಬರಲು ಕೂಡ ಅದರ ಗಾತ್ರ, ಸಮೀಪ ಮತ್ತಿತರ ಪೌರಾಣಿಕ ಹಿನ್ನೆಲೆಗಳು ಕೂಡ ಕಾರಣವಾಗಿದೆ. ಆದ್ದರಿಂದ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ ಅದು ನಿಸರ್ಗದ ಜೊತೆಗಿನ ಅನುಸಂಧಾನ. ಅಂತೆಯೇ ಇಲ್ಲಿ ಸುಬ್ರಹ್ಮಣ್ಯ ಅಂದರೆ ಪರಮಶಿವನ 2ನೆಯ ಪುತ್ರ. ಶಿವಪಾರ್ವತಿಯರ ದಂಪತಿಯ ಪುತ್ರರು ಮಹಾಗಣಪತಿ ಮತ್ತು ಪರಶಿವನ 2ನೆಯ ಪುತ್ರ ನಮ್ಮ ಈ ಕಾರ್ತಿಕೇಯ ಅಥವಾ ಕುಮಾರ ಅಥವಾ ಸುಬ್ರಹ್ಮಣ್ಯ. ಆತ್ಮೀಯರೇ, ಈ ಸುಬ್ರಹ್ಮಣ್ಯ ದೇವರನ್ನು ಅನಾದಿ ಕಾಲದಿಂದಲೂ ನಾವು ನಂಬಿಕೊಂಡು ಬಂದಿದ್ದೇವೆ. ಶ್ರೀ ಸುಬ್ರಹ್ಮಣ್ಯ ದೇವರ ವಿಶೇಷ ಅಂದರೆ ವಿಶೇಷವಾಗಿ ಸಂತಾನ ಭಾಗ್ಯ. 2ನೇದಾಗಿ ಬಂದ ಕಷ್ಟಗಳನ್ನು ಕಳೆಯುವ ದೇವರು. ಕಾರ್ತಿಕೇಯ ಅಂತೇಳಿದರೆ ನಿರಂತರವಾದಂಥ ಸೇವೆಯನ್ನು ಭಕ್ತರಿಗೆ ಆಶೀರ್ವಾದದ ಮೂಲಕ ನೀಡುವಂಥ ದೇವರು ಎಂಬುದಾಗಿ ಅರ್ಥ. ಹಾಗೆಯೇ ಅದರ ಜೊತೆಯಲ್ಲಿ ವಿಶೇಷವಾಗಿ ಕುಮಾರ, ಈಶ್ವರನ ಕುಮಾರ ಆಗಿರುವುದರಿಂದ ಕುಮಾರ. ಹಾಗಾಗಿ ಕುಮಾರನ ಸ್ಪರ್ಶದಿಂದ ಉಂಟಾದಂಥ ಬೆಟ್ಟ, ಕುಮಾರ ನೆಲೆಯಾದ ಬೆಟ್ಟ, ಅದು ಕುಮಾರ ಪರ್ವತ. ಕುಮಾರನ ಸ್ಪರ್ಶದಿಂದ, ಕುಮಾರನ ಆಯುಧದಿಂದ ಉದ್ಭವವಾದ ತೀರ್ಥ ಅದೇ ಕುಮಾರಧಾರೆ. ಇದರ ನಡುವೆ ವಿಶೇಷವೆಂದರೆ ನಮ್ಮ ಪುರಾಣಗಳ ಪ್ರಕಾರ, ಮಹಾಕಾವ್ಯಗಳ ಪ್ರಕಾರ ತಾರಕಾಸುರ ಮುಂತಾದಂಥ ರಾಕ್ಷಸರ ಉಪಟಳವನ್ನು ತಾಳಲಾರದೆ
ಜನತೆ ಮತ್ತು ದೇವತೆಗಳು ಇಂದ್ರನ ಮೊರೆ ಹೋಗುತ್ತಾರೆ. ಇಂದ್ರ ಆಗ ಭಕ್ತರ ಮೊರೆಯನ್ನು ಪಾಲಿಸಿ ಕುಮಾರನ ಅವತಾರವನ್ನು ತಾಳಿ ಇಲ್ಲಿಯ ತಾರಕಾಸುರ ಮುಂತಾದಂಥ ರಕ್ಕಸರ ಸಂಹಾರವನ್ನು ಮಾಡುತ್ತಾನೆ. ಸಂಹಾರವನ್ನು ಮಾಡಿ ಆತನನ್ನು ಸರ್ವ ದೇವರುಗಳು ಆರಾಧನೆ ಮಾಡುತ್ತಾರೆ. ಈ ಸಂದರ್ಭದಲ್ಲಿ ಅಲ್ಲಿಗೆ ಆಗಮಿಸುತ್ತಾರೆ ಈಶ್ವರ, ಮಹಾವಿಷ್ಣು, ಹಾಗೆಯೇ ಬ್ರಹ್ಮ, ತ್ರಿಮೂರ್ತಿಗಳು ಕೂಡ ಇಲ್ಲಿಗೆ ಬಂದು ಹರಸ್ತಾರೆ. ಈ ಸಂದರ್ಭದಲ್ಲಿ ದೇವತೆಗಳ ಮುಖಂಡನಾಗಿರುವ ದೇವೇಂದ್ರ ಇಲ್ಲಿಗೆ ಆಗಮಿಸಿ ಬಗೆ ಬಗೆಯ ಸ್ತುತಿಯನ್ನು ಕುಮಾರನಿಗೆ ಅರ್ಪಿಸಿ ತನ್ನ ಪುತ್ರಿ ದೇವಸೇನೆಯನ್ನು ವಿವಾಹವಾಗಬೇಕು ಎಂಬುದಾಗಿ ಕೋರ್ತಾನೆ. ಅಂತೆಯೇ ಕುಮಾರನು ಈ ಕೋರಿಕೆಯನ್ನು ಮಲ್ಲಿಸಿ ಇಲ್ಲಿ ನೆಲೆಯಾಗುತ್ತಾನೆ. ಅದೇ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ. ಬಗೆ ಬಗೆಯ ರೀತಿಯಲ್ಲಿ ಅಲಂಕಾರಗೊಂಡಂಥ ದೇವರು ಇಲ್ಲಿದ್ದಾನೆ. ಹಾಗೆ ಇಲ್ಲಿಗೆ ಬರುವಂಥ ಭಕ್ತಾದಿಗಳು ದೇಶ ವಿದೇಶಗಳಿಂದ ಭಕ್ತಾದಿಗಳು ಬಂದು ಬಗೆ ಬಗೆಯ ಸೇವೆಯನ್ನು ಅರ್ಪಣೆ ಮಾಡುತ್ತಾರೆ. ಆದ್ಮೇಲೆ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ ನಮ್ಮ ನಾಡಿನ ಸುಪ್ರಸಿದ್ಧ ದೇವಸ್ಥಾನ. ಆದಾಯದ ನೆಲೆಯಲ್ಲೂ ಕೂಡ ಸರಕಾರದ ಬೊಕ್ಕಸಕ್ಕೆ ಅತಿ ಹೆಚ್ಚು ಆದಾಯವನ್ನು ನೀಡುವಂಥ ಸ್ಥಳ ಕುಕ್ಕೆಯ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ. ಕುಮಾರ ಇಲ್ಲಿ ನೆಲೆಯಾಗಿರುವುದರಿಂದ ಇದು ಭಕ್ತರ ಪರಮ ಪಾವನ ಸಾನ್ನಿಧ್ಯ. ನಾವೀಗ ದೇವಳದ ಕಡೆಗೆ ಬರೋಣ. ಈ ದೇವಳ ಆಗ ತಾನೇ ತಿಳಿಸಿದ ಹಾಗೆ ಕುಮಾರ ಪರ್ವತ, ಕುಮಾರ ಧಾರೆಯ ನಡುವೆ ಇದು ಅಸ್ತಿತ್ವದಲ್ಲಿದೆ. 1000ಕ್ಕೂ ಹೆಚ್ಚು ವರ್ಷಗಳ ಇತಿಹಾಸ. ಕುಮಾರನ ಅಭಿಷ್ಟದಂತೆ ಋಷಿಮುನಿಗಳು ಈ ದೇವಸ್ಥಾನವನ್ನು ಸ್ಥಾಪನೆ ಮಾಡಿದರು. 1000ಕ್ಕೂ ಮಿಕ್ಕಿದ ಇತಿಹಾಸ ಇರುವಂಥ ದೇವಸ್ಥಾನ ಕಾಲಾನುಕಾಲಕ್ಕೆ ನವೀಕರಣಗೊಂಡಿದೆ. ಅಂದ ಹಾಗೆ ದಾಖಲೆಯ ಸಂಖ್ಯೆಯ ಭಕ್ತರು ಇಲ್ಲಿಗೆ ಆಗಮಿಸ್ತಾರೆ. ನಾವಿಲ್ಲಿ ಬಂದಂತೆ ದೇವಳದ ಮುಖ್ಯ ಪ್ರಾಕಾರವನ್ನು ನಾವು ನೋಡುತ್ತೇವೆ. ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ಎದುರುಭಾಗಕ್ಕೆ ನಾವು ಬರುತ್ತಿದ್ದಂತೆ ಅತ್ಯಾಕರ್ಷಕವಾದ ಗೋಪುರವನ್ನು ನಾವು ಗಮನಿಸ್ಬೋದು. ಈ ರಾಜಗೋಪುರ ನಮ್ಮ ದಕ್ಷಿಣ ಭಾರತದ ಪರಂಪರೆಯ ಶೈಲಿಗೆ ನಿರ್ಮಾಣವಾಗಿದೆ. ಅತ್ಯಂತ ಆಕರ್ಷಕವಾಗಿ ಇಲ್ಲಿ ಶಿಲ್ಪಕಲಾ ವೈಭವವನ್ನು ನಾವು ನೋಡ್ಬೋದು. ಅಲ್ಲಿಂದ ಎದುರಿಗೆ ದೇವಳಕ್ಕೆ ಪ್ರವೇಶ ದ್ವಾರ ಇದೆ. ಜೊತೆಗೆ ಸುತ್ತಲಿನ ಪ್ರಾಂಗಣಕ್ಕೆ ಕೂಡ ಸುತ್ತು ಬರುವಂಥ ಅವಕಾಶವಿದೆ. ಇದು ಎಲ್ಲವೂ ಕೂಡ ನಮ್ಮ ಪರಂಪರೆಯ ಜೊತೆಗೆ ಬೆಸೆದ ಕೆಲವು ಆಧುನಿಕ, ಇದು ಎಲ್ಲವೂ ಕೂಡ ಕ್ಷೇತ್ರದ ಮಹಿಮೆಯನ್ನು ಮತ್ತಷ್ಟು ವೃದ್ಧಿಸುತ್ತದೆ. ಅಲ್ಲಿ ಪಕ್ಕದಲ್ಲಿ ತೀರ್ಥ, ಆ ತೀರ್ಥ ಸ್ನಾನವನ್ನು ಮಾಡಿದ ಬಳಿಕ ಇಲ್ಲಿಗೆ ಬರಬೇಕಾಗ್ತದೆ. ಇಲ್ಲಿಯ ಪ್ರಮುಖ ಸೇವೆಗಳ ಬಗ್ಗೆ ಮತ್ತೆ ತಿಳಿಸೋಣ. ಇಲ್ಲಿ ಶುಚಿರ್ಭೂತರಾಗಿ ದೇವಳಕ್ಕೆ ಹಿಂಬಾಗಿಲಿನಿಂದ ಪುಟ್ಟ ಬಾಗಿಲಿನ ಮೂಲಕ ಒಳಗೆ ಬಂದರೆ ನಾವಿಲ್ಲಿ ಪ್ರದಕ್ಷಿಣೆ ಬರ್ಬೋದು. ಇಲ್ಲಿ ಧ್ವಜಸ್ತಂಭ, ಒಂದು ರೀತಿಯಲ್ಲಿ ಗರುಡ ಸ್ತಂಭ ಕೂಡ ಇಲ್ಲಿಯ ಆ ಉರಗಗಳ ರಕ್ಷಣೆಗಾಗಿ ಆ ರೀತಿಯಾಗಿ ಸ್ಥಾಪನೆ ಮಾಡಲಾಗಿದೆ ಎಂಬ ನಂಬಿಕೆ. ಹಾಗೆಯೇ ನಾವು ಇಲ್ಲಿ ಒಳಗಡೆ ನೋಡಿದರೆ ಒಳಗಡೆ ವಿಶೇಷವಾದ ಮಂಟಪ ಇದೆ. ಅದು ಗರ್ಭಗುಡಿಯಲ್ಲಿ ಆ ಮಂಟಪದ ನಡುವೆ ವಿರಾಜಮಾನವಾಗಿರುವಂಥ ನಾವು ಕುಮಾರನನ್ನು, ಷಣ್ಮುಖನನ್ನು ನಾವು ನೋಡುತ್ತೇವೆ. ಷಣ್ಮುಖ ಅಂದರೆ ನಾವು ತಿಳಿದಂತೆ 6 ಮುಖ, 6 ನಕ್ಷತ್ರಗಳು, 6 ತಾರೆಯರು ತಾಯಂದಿರಿಗೆ ಖುಷಿ ಪಡಲಿಕ್ಕೋಸ್ಕರ ಷಣ್ಮುಖ ರೂಪವನ್ನು ತಾಳಿದ ಎಂಬುದಾಗಿ ನಂಬಿಕೆ. ಷಣ್ಮುಖ ರೂಪ ನಾವಿಲ್ಲಿ ನೋಡ್ತಾ ಇದ್ದಂತೆ ಆ ಷಣ್ಮುಖ ರೂಪದಲ್ಲಿ 6 ಮುಖ ಇದೆ. ಅಂತೆಯೇ ಬಗೆ ಬಗೆಯ ಆಯುಧಗಳಿವೆ. ಆ ಆಯುಧಗಳು ದುಷ್ಟರ ರಕ್ಷಣೆಗೆ, ಅಂತೆಯೇ ಅಭಯ ಹಸ್ತ ಇದು ಶಿಷ್ಟರ ರಕ್ಷಣೆಗೆ. ನಾವಿಲ್ಲಿ ನೋಡುತ್ತಿದ್ದಂತೆ ಪಕ್ಕದಲ್ಲಿ ವಾಸುಕಿ, ಕೆಳಗಡೆ ಬಂದರೆ 2ನೆಯ ಸಾಲಿನಲ್ಲಿ ಉರಗಗಳು ಅಲ್ಲಿ ನಾವು ನೋಡ್ಬೋದು. ಆ ಉರಗಗಳಲ್ಲಿ ಬಗೆ ಬಗೆಯ ಉರಗಗಳು ಅಲ್ಲಿ, ವಿಶೇಷವಾಗಿ ವಾಸುಕಿ ಸಹಿತ ಉರಗಗಳ ಅಸ್ತಿತ್ವ. ಏಕೆಂದರೆ ಈ ಉರಗಗಳು ಒಂದು ಕಾಲದಲ್ಲಿ ಗರುಡನಿಂದ ಭಯಭೀತಗೊಂಡ ಸಂದರ್ಭ, ಭಯಭೀತರಾದ ಉರಗಗಳ ಸಂರಕ್ಷಣೆಗೆ ಈಶ್ವರ ದೇವರು ಈ ಅಭಿದಾನವನ್ನು ಕೊಟ್ಟರು ಎಂಬುದಾಗಿ ನಂಬಿಕೆ. ಕುಮಾರನ ಸನ್ನಿಧಿಯಲ್ಲಿ ಸದಾಕಾಲ ರಕ್ಷಣೆಯನ್ನು ಪಡೆಯಿರಿ ಎಂಬುದಾಗಿ ದೇವರ ಅನುಗ್ರಹದ ಮೂಲಕ ಅವರು ಇಲ್ಲಿ ಬಂದು ನೆಲೆಸಿದರು. ನಾವೀಗ ಭಾಳ ಆಕರ್ಷಕವಾದಂಥ ಗರ್ಭಗುಡಿಯ ಸನ್ನಿವೇಶವನ್ನು ನಾವು ಗಮನಿಸ್ತಾ ಇದ್ದೇವೆ. ಆದ್ಮೇಲೆ ಷಷ್ಠಿ ಅಂದರೆ 6ನೇ ದಿನ, ಚಂಪಾ ಷಷ್ಠಿ. ಷಷ್ಠಿ ಅಂದರೆ ಭಕ್ತರಿಗೆ ಎಲ್ಲಿಲ್ಲದ ಸಂಭ್ರಮ. ಅದು ಜನಸಾಗರದಿಂದ ಉಕ್ಕಿ ಹರಿಯುತ್ತದೆ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ. ಅಂತೆಯೇ ಇಲ್ಲಿಯ ಜಾತ್ರೆ ಪ್ರತಿದಿನ ಒಂದೊಂದು ವೈಶಿಷ್ಟ್ಯ. ಈಗ ತಮಗಾಗಿ ಕುಕ್ಕೆ ಸುಬ್ರಹ್ಮಣ್ಯದ ಜಾತ್ರೆಯ ವೈಶಿಷ್ಟ್ಯವನ್ನು ನಿಮಗಾಗಿ ಈಗ ಅರ್ಪಣೆ ಮಾಡ್ತಾ ಇದ್ದೇವೆ.
ಹುತ್ತದಿಂದ ಎದ್ದು ಬಂದು ಭಕ್ತರನ್ನು ಕಾಯುವಂತ ನಾಗರೂಪ ಧರಿಸಿ ಬಂದ ಸುಬ್ರಹ್ಮಣ್ಯ. ಹುತ್ತದಿಂದ ಎದ್ದು ಬಂದು ಭಕ್ತರನ್ನು ಕಾಯುವಂತ ನಾಗರೂಪ ಧರಿಸಿ ಬಂದ ಸುಬ್ರಹ್ಮಣ್ಯ. ಶೂರನೀತ ಸುರಧೀರನೀತ, ಶೂರನೀತ ಸುರಧೀರನೀತ, ಸ್ವಾಮಿ ಸ್ಕಂದ ಸ್ವಾಮಿ ಗತಿ ನೀನೆ ಎಂದೇ ಸುಬ್ರಹ್ಮಣ್ಯ. ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಕುಕ್ಕೆ ಸುಬ್ರಹ್ಮಣ್ಯ, ಸುಬ್ರಹ್ಮಣ್ಯ 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 ಕುಕ್ಕೆ ಸುಬ್ರಹ್ಮಣ್ಯ. ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಸನ್ನಿಧಾನದ ರಥೋತ್ಸವ ಬಹಳ ವಿಶೇಷ. ಅದು ಬಿಳಿಲುಗಳಿಂದ ಸಾಂಪ್ರದಾಯಿಕವಾಗಿ ನಿರ್ದಿಷ್ಟ ಸಮುದಾಯದವರೇ ರಚನೆ ಮಾಡುವಂಥ ಅದು ರಥ ಆಗಿರ್ತದೆ. ಆ ರಥಕ್ಕೆ ಬಗೆ ಬಗೆಯ ಅಲಂಕಾರವನ್ನು ಮಾಡಿ ಆ ರಥೋತ್ಸವವನ್ನು ನೋಡುವುದೇ ಒಂದು ವಿಶೇಷ. ಆ ರಥೋತ್ಸವದ ಸಂಭ್ರಮದಲ್ಲಿ ವಸ್ತುಶಃ ನಾಡಿಗೆ ನಾಡೆ ಇಲ್ಲಿ ಸೇರ್ತದೆ. ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ರಥೋತ್ಸವದ ಬಲಿಯುತ್ಸವ ಅಷ್ಟೇ ವಿಶೇಷ. ಒಂದೊಂದು ಸುತ್ತು ಕೂಡ ಒಂದೊಂದು ವೈಭವ. ನೋಡಲು ಎರಡು ಕಣ್ಣುಗಳು ಸಾಲದು. ಹಿನ್ನೆಲೆಯಲ್ಲಿ ಸಂಗೀತ, ಅದೇ ರೀತಿ ಬಗೆ ಬಗೆಯ ಅಲಂಕಾರ ಸೇವೆಗಳು ಈ ಮೂಲಕ ಇಲ್ಲಿಯ ಆ ಸುತ್ತು ಬರುವಂಥ ಒಂದು ಬಲಿ ಉತ್ಸವವನ್ನು ನೋಡುವುದಕ್ಕೆ ಎರಡು ಕಣ್ಣು ಸಾಲದು. ಈಗ ಬಲಿ ಉತ್ಸವದ ವೈಶಿಷ್ಟ್ಯ ನಿಮಗಾಗಿ. ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬಗೆ ಬಗೆಯ ಸೇವೆಗಳ ಅರ್ಪಣೆ ಆಗ್ತದೆ. ಅದು ಪಂಚಾಮೃತ ಸೇವೆ ಮತ್ತು ವಿಶೇಷವಾಗಿ ಇಲ್ಲಿ ಆಶ್ಲೇಷ ಬಲಿ. ಈ ಆಶ್ಲೇಷ ಬಲಿಯ ಸೇವೆ ಬಹಳ ಪ್ರಮುಖ. ಬಹಳ ದೀರ್ಘವಾಗಿ ಭಕ್ತರು ಅದಕ್ಕಾಗಿ ಕಾಯ್ತಾರೆ. ಅದು ಸಾಧಾರಣವಾಗಿ ನಿರ್ದಿಷ್ಟ ತಿಂಗಳಲ್ಲಿ ಮುಂಜಾನೆಯಲ್ಲಿ 2 ಹೊತ್ತು ಈ ಆಶ್ಲೇಷ ಬಲಿ ನಡೆಯುತ್ತದೆ.
ಈ ಆಶ್ಲೇಷ ಬಲಿಯ ಮೂಲಕ ಭಕ್ತರು ತಮ್ಮೆಲ್ಲ ಅಭೀಷ್ಟಗಳನ್ನು ಈಡೇರಿಸ್ತಾರೆ. ಆಶ್ಲೇಷ ಬಲಿಯ ದೃಶ್ಯ. ಕುಕ್ಕೆ ಸುಬ್ರಹ್ಮಣ್ಯ ಸನ್ನಿಧಾನದ ಅತ್ಯಂತ ದೊಡ್ಡ ಸೇವೆ ಎಂದರೆ ಸರ್ಪ ಸಂಸ್ಕಾರ. ಈ ಸರ್ಪ ಸಂಸ್ಕಾರ ಅಥವಾ ಸರ್ಪ ಪೂಜೆ ಅದು ನಮ್ಮ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡುತ್ತದೆ ಎಂಬುದಾಗಿ ನಂಬಿಕೆ. ವಿಶೇಷವಾಗಿ ಚರ್ಮ ರೋಗ ನಿವಾರಣೆ ಆಗ್ತದೆ, ಹಾಗೆ ಸಂತಾನ ಭಾಗ್ಯ ಪ್ರಾಪ್ತಿಯಾಗ್ತದೆ, ಜೊತೆಗೆ ಹಿಂದಿನ ಜನ್ಮಗಳ ದುರಿತಗಳೆಲ್ಲ ಪರಿಹಾರ ಆಗ್ತದೆ. ನಮ್ಮ ನಾಡಿನ ಪ್ರಸಿದ್ಧ ಆಟಗಾರರು, ಉದಾಹರಣೆಗೆ ನಮ್ಮ ಸಚಿನ್ ತೆಂಡೂಲ್ಕರ್, ನಮ್ಮ ರವಿಶಾಸ್ತ್ರಿ, ಅದೇ ರೀತಿ ಅನೇಕಾನೇಕ ಚಲನಚಿತ್ರ ನಟ ನಟಿಯರು ಇಲ್ಲಿಗೆ ಬಂದು ಸರ್ಪ ಸಂಸ್ಕಾರ ಅದನ್ನು ಮೊದಲೇ ನಾವು ಕಾದಿರಿಸಬೇಕಾಗ್ತದೆ. ಅಲ್ಲಿಯ ದೇವಳದ ಆಡಳಿತ ಮಂಡಳಿಯವರು ಅಥವಾ ಅರ್ಚಕ ಮಂಡಳಿಯವರು ನಿರ್ದಿಷ್ಟ ದಿನವನ್ನು ಸೂಚಿಸ್ತಾರೆ. ಈ ಸರ್ಪ ಸಂಸ್ಕಾರ ಅನ್ನುವಂಥದ್ದು ಭಾಳ ದೊಡ್ಡ ಸೇವೆ, ಭಕ್ತರ ಅನುಪಮ ಸೇವೆ. ಇದು ಬೇಡಿದ ವರಗಳ ಜೊತೆಗೆ ಹಿಂದಿನ ಪಾಪಕರ್ಮಗಳ ಪರಿಹಾರದ ಸೇವೆ ಎಂಬುದಾಗಿ ಕೂಡ ನಂಬಿಕೆ. ಸುಬ್ರಹ್ಮಣ್ಯದ ರಥೋತ್ಸವ ಅಂದರೆ ಪ್ರತಿದಿನ ಕೂಡ ವೈಶಿಷ್ಟ್ಯ. ಒಂದೊಂದು ದಿನ ಒಂದೊಂದು ಸೇವೆ, ಒಂದೊಂದು ದಿನ ಒಂದೊಂದು ಪರಂಪರೆ. ಆದ್ದರಿಂದ ಭಕ್ತರು ಇಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಆಗಮಿಸ್ತಾರೆ. ವಸ್ತುಶಃ ದೇವರ ಸೇವೆಗಳನ್ನು ಕಣ್ತುಂಬಿಕೊಳ್ಳುತ್ತಾರೆ. ಹಾಗೆಯೇ ಆನೆಯ ಮೂಲಕ ಇಲ್ಲಿ ನಡೆಯುವಂಥ ಸೇವೆ ಇದು ಭಾಳ ವಿಶೇಷ. ಅದನ್ನು ಕೂಡ ಭಾಳ ಭಕ್ತರು ಕಣ್ತುಂಬಿಕೊಳ್ಳುತ್ತಾರೆ. ಜೊತೆಗೆ ಇಲ್ಲಿ ಪ್ರಸಾದವನ್ನು ಸ್ವೀಕರಿಸುವಂಥ ಕ್ರಮ ಅದು ಕೂಡ ಅತ್ಯಂತ ವಿಶಿಷ್ಟವಾಗಿದೆ. ಪ್ರತಿಯೊಂದು ಕೂಡ ಆಚಾರಬದ್ಧವಾಗಿ, ಪರಂಪರೆಗೆ ಬದ್ಧವಾಗಿ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಎಲ್ಲ ಪ್ರತಿನಿತ್ಯದ ಪೂಜೆ ಜೊತೆಗೆ ವಿಶೇಷವಾದ ವಾರ್ಷಿಕ ಪೂಜೆಗಳು ಹಾಗೆ ವಿಶೇಷವಾದಂಥ ಸೇವೆಗಳು ಇಲ್ಲೆಲ್ಲ ನಡೆಯುವಂಥದ್ದನ್ನು ನೋಡುವುದು ಒಂದು ವಿಶೇಷ. ಒಂದು ಕಾಲಕ್ಕೆ ಈ ಕ್ಷೇತ್ರದಲ್ಲಿ ಮಡೆಸ್ನಾನ ಎಂಬುದು ಭಾಳ ಪ್ರಸಿದ್ಧವಾಗಿತ್ತು. ಕಾಲಾನುಕಾಲದಿಂದ ಅದರಲ್ಲಿ ಒಂದಿಷ್ಟು ಬದಲಾವಣೆ ಆಗಿ ಈಗ ಅದು ಪುಣ್ಯ ಸೇವೆಯಾಗಿ ಬದಲಾವಣೆಗೊಂಡಿದೆ. ಆದರೆ ಅದರ ಮೂಲ ಕಲ್ಪನೆಯನ್ನಿಟ್ಟುಕೊಂಡು ದೇವರಿಗೆ ಆ ಸ್ನಾನದ ಸೇವೆಯನ್ನು ನಡೆಸ್ತಾರೆ. ಹಾಗೆ ಇಲ್ಲಿಯ ಪುಷ್ಕರಣಿಯಲ್ಲಿ ಅಥವಾ ಕುಮಾರಧಾರೆಯಲ್ಲಿ ಸ್ನಾನ ಮಾಡುವುದು ಕೂಡ ಭಾಳ ಪವಿತ್ರವಾದ ಸೇವೆ. ಅಲ್ಲಿ ಸ್ನಾನ ಮಾಡಿ ಶುಚಿರ್ಭೂತರಾಗಿ ಭಕ್ತರು ದೇವರ ಸನ್ನಿಧಿಗೆ ಬರ್ತಾರೆ. ಹಾಗಾಗಿ ಪ್ರತಿದಿನದ ವೈಶಿಷ್ಟ್ಯ, ಪ್ರತಿದಿನದ ಸೇವೆ ಇಲ್ಲಿಯ ವಿಶೇಷ. ಜೊತೆಗೆ ಪ್ರಪಂಚದ ಬೇರೆ ಬೇರೆ ಕಡೆ ಕೂಡ ಈ ದೇವರ ಸೇವೆ ನಡೀತದೆ. ಅದು ಸುಬ್ರಹ್ಮಣ್ಯ, ಕಾರ್ತಿಕೇಯ, ಸಿಂಗಾಪುರದಂಥ ಪ್ರದೇಶಗಳಲ್ಲಿ ಭಾಳ ದೊಡ್ಡ ಸೇವೆ. ಮುರುಗನ್, ಅಲ್ಲಿ ಅತೀ ದೊಡ್ಡ ಎತ್ತರದ ಪರ್ವತದಲ್ಲೇ ಮುರುಗನ್ ಪ್ರತಿಮೆಯನ್ನು ಸ್ಥಾಪನೆ ಮಾಡಿದ್ದಾರೆ. ಅಲ್ಲಿ ಕೂಡ ಭಾಳ ಸಂಭ್ರಮದಿಂದ ಈ ಸೇವೆ ನಡೀತದೆ. ಜಗತ್ತಿನಾದ್ಯಂತ ಸೇವೆಯನ್ನು ನಡೆಸ್ತಾರೆ. ಆದ್ದರಿಂದ ಕಲಿಯುಗದಲ್ಲಿ ಕಣ್ಣಿಗೆ ಕಾಣುವ ದೇವರು, ಆತ್ಮೀಯರೇ, ಕಲಿಯುಗದಲ್ಲಿ ಕಣ್ಣಿಗೆ ಕಾಣುವ ದೇವರೇ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ. ಈ ದಿನ ನಾವು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಸಮಗ್ರ ವಿವರಗಳನ್ನು ಅಲ್ಲಿಯ ಮೂಲ ಚಿತ್ರಣದೊಂದಿಗೆ ನಿಮಗಾಗಿ ನೀಡಿದ್ದೇವೆ. ಇದು V4 ಮಾಧ್ಯಮ ಅರ್ಪಿಸುವ ತರ್ಪಣ ಕಾರ್ಯಕ್ರಮ. ಆ ದೇವರ ಆಶೀರ್ವಾದ ಸದಾ ನಮ್ಮೆಲ್ಲರ ಪಾಲಿಗಿರಲಿ. ಸುಬ್ರಹ್ಮಣ್ಯಂ ಸುಬ್ರಹ್ಮಣ್ಯಂ ಷಣ್ಮುಖನಾಥ ಸುಬ್ರಹ್ಮಣ್ಯಂ. ಆ ಸುಬ್ರಹ್ಮಣ್ಯ ನಮ್ಮೆಲ್ಲರನ್ನು ಪೊರೆಯಲಿ. ನಮಸ್ಕಾರ.